ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಿಮಗೆ ಕನ್ನಡದ ವ್ಯಾಕರಣದ ತರಗತಿಗೆ ಸ್ವಾಗತವನ್ನು ಕೋರುತ್ತಾ ಇಂದಿನ ವ್ಯಾಕರಣಾಂಶವನ್ನು ಪ್ರಾರಂಭ ಮಾಡೋಣ. ಈಗಾಗಲೇ ನಾವು ಯಾವುದು ಮಾಡ್ತಾ ಇದ್ದೀವಿ ಗೊತ್ತಿದೆ. ನಾಮಪದದ ವಿಧಗಳನ್ನು ನಾವು ನೋಡ್ತಾ ಇದ್ದೀವಿ. ಈ ಹಿಂದಿನ ತರಗತಿಯಲ್ಲಿ ನಾಮಪದದ ವಿಧದಲ್ಲಿ ಪರಿಮಾಣವಾಚಕದ ಬಗ್ಗೆ ನಾವು ತಿಳಿದುಕೊಂಡಿದ್ವಿ ಮಕ್ಕಳೇ. ಈ ದಿನದ ತರಗತಿಯಲ್ಲಿ ಅದರ ಮುಂದಿನ ವಿಧಕ್ಕೆ ಬರೋಣ. ಅದು ಯಾವುದು ಅನ್ನೋದು ಇಲ್ಲೇ ಕಾಣ್ತಾ ಇದೆ ನಿಮಗೆ. ದಿಗ್ವಾಚಕಗಳು. ಯಾವುದು? ದಿಗ್ವಾಚಕಗಳು. ಬಹಳ ಸುಲಭ ಇದೆ ಮಕ್ಕಳೇ. ಇಲ್ಲೇ ನಮಗೆ ಕಾಣ್ತಾ ಇದೆ. ದಿಗ್ವಾಚಕ ಅನ್ನೋ ಪದದಲ್ಲಿ ದಿಕ್, ಅದಿಕ್ ವಾಚಕ ಅಂತ ಬರುತ್ತೆ. ದಿಕ್ ಅಂದ್ರೆ ಹೆಸರೇ ಹೇಳುವಂತೆ ದಿಕ್ಕನ್ನ ಸೂಚಿಸುವ ಪದಕ್ಕೆ ದಿಗ್ವಾಚಕ. ನಮಗೆ ದಿಕ್ಕುಗಳು ಗೊತ್ತಿದ್ದಾವೆ. ದಿಕ್ಕುಗಳನ್ನು ನಾವು ಸೂಚಿಸ್ತೀವಿ. ದಿಕ್ಕುಗಳಿಗೆ ನಾವು ಹೆಸರುಗಳನ್ನು ಕೊಟ್ಟಿದ್ದೀವಿ. ಹಾಗಾಗಿ ದಿಕ್ಕುಗಳ ಹೆಸರನ್ನು ಸೂಚಿಸುವ ಪದಗಳಿಗೆ ನಾವು ಏನಂತ ಕರೆದಿದ್ದೀವಿ ಅಂತ ಹೇಳಿದ್ರೆ ದಿಗ್ವಾಚಕಗಳು ಅಂತ ಹೇಳಿ ಕರೆದಿದ್ದೀವಿ. ಸರ್ವೇ ಸಾಮಾನ್ಯವಾಗಿ ನಮಗೆ ದಿಕ್ಕುಗಳು ಗೊತ್ತಲ್ಲ. ಪ್ರಮುಖವಾಗಿ ಮೊದಲು 4 ದಿಕ್ಕುಗಳು ಯಾವ್ಯಾವು? ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಅಂಥೇಳಿ. ಇದರ ಜೊತೆಗೆ ಮತ್ತೆ ವಾಯುವ್ಯ, ಈಶಾನ್ಯ, ನೈಋತ್ಯ, ಆಗ್ನೇಯ ಅನ್ನುವಂತಹ ದಿಕ್ಕುಗಳನ್ನು ಕೂಡ ಮಾಡಿದ್ದೀವಿ. ಇದಾವೆ ನೋಡಿ. ಇಲ್ಲಿ ನಾನು ಆ ದಿಕ್ಕುಗಳನ್ನು ಈ ಒಂದು ದಿಕ್ಸೂಚಿಯ ಮೂಲಕ ನಿಮಗೆ ಪರಿಚಯಿಸ್ತಾ ಇದ್ದೀನಿ ಮಕ್ಕಳೇ. ನಾವು ಯಾವುದಾದ್ರೂ ನಕಾಶೆಗಳಲ್ಲಿ ಸ್ಥಳಗಳನ್ನು ಗುರುತಿಸಬೇಕಾದಾಗ ಯಾವ ಸ್ಥಳ ಯಾವ ದಿಕ್ಕಿಗೆ ಬರುತ್ತೆ ಅನ್ನೋದನ್ನು ನಾವು ಗುರುತಿಸುವ ಸಂದರ್ಭದಲ್ಲಿ ನಮಗೆ ಈ ರೀತಿಯ ದಿಕ್ಸೂಚಿಯ ಒಂದು ಅನುಕೂಲ ಅಥವಾ ಅದು ನಮಗೆ ಸಹಾಯಕ್ಕೆ ಬರುತ್ತೆ. ಹಾಗಾಗಿ ನಾನು ದಿಗ್ವಾಚಕಗಳನ್ನು ಅದೇ ರೀತಿಯಲ್ಲೇ ತೋರಿಸಿಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿ ನೀವು ಕಾಣ್ತಾ ಇದ್ದೀರಿ. ಪ್ರಮುಖವಾಗಿ ಮೊದಲು 4 ದಿಕ್ಕುಗಳು ಮಕ್ಕಳೇ ಯಾವ್ಯಾವು ಅಂದ್ರೆ ಇಲ್ಲಿದ್ದಾವೆ. ಮೊದಲನೇದು ಪೂರ್ವ, ಎರಡನೇದು ಪಶ್ಚಿಮ. ಸರಿಯಾಗಿ ನೀವು ಗಮನಿಸಬೇಕು. ಪಶ್ಚಿಮ ದಿಕ್ಕು ಇಲ್ಲಿದೆ. ಇನ್ನು ಉತ್ತರ ದಿಕ್ಕು, ಮೂರನೇದು ಯಾವುದು? ಉತ್ತರ ದಿಕ್ಕು. ಕೊನೆಯದಾಗಿರ್ತಕ್ಕಂಥದ್ದು ದಕ್ಷಿಣ ದಿಕ್ಕು. ನೀವಿಲ್ಲಿ ನೋಡೋ ರೀತಿ ನೋಡಬೇಕಾದ್ರೆ ಕಾಣುತ್ತೆ ಮಕ್ಕಳೇ. ಈ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಅನ್ನುವಂತಹ ದಿಕ್ಕಿಗೆ ಹಳೆಗನ್ನಡದಲ್ಲಿ ಅವುಗಳಿಗೆ ಬೇರೆ ಹೆಸರುಗಳನ್ನ ಕೊಟ್ಟಿದ್ದಾರೆ. ಇವನ್ನ ಹಳ್ಳಿ ಕಡೆಗಳಲ್ಲಿ, ಗ್ರಾಮಾಂತರ ಪ್ರದೇಶಗಳಲ್ಲಿ ಈ ಹೆಸರುಗಳನ್ನ ಬಳಸ್ತಾರೆ ಮಕ್ಕಳೇ. ಯಾವ್ಯಾವು ಇಲ್ಲಿದೆ ನೋಡಿ, ನಾನು ಬರೆದಿದ್ದೀನಿ. ಪೂರ್ವ ದಿಕ್ಕಿಗೆ ಏನಂತ ಕರೀತಾರೆ? ಮೂಡಣ, ಮೂಡಣ ದಿಕ್ಕು ಅಂತ ಹೇಳಿ ಕರೀತಾರೆ. ಈ ಹೆಸರುಗಳು ಕೂಡ ಗೊತ್ತಿರಬೇಕು. ಪೂರ್ವ ದಿಕ್ಕಿಗೆ ಮೂಡಣ ಅಂತ ಹೇಳಿ ಕರೀತಾರೆ ಅನ್ನೋದು ಗೊತ್ತಿರಬೇಕು. ಹಾಗೇನೆ ಪಶ್ಚಿಮ ದಿಕ್ಕಿಗೆ ಪಡುವಣ ದಿಕ್ಕು ಅಂತ ಹೇಳಿ ಕರೀತಾರೆ. ಏನಂತ ಕರೀತಾರೆ? ಪಡುವಣ ದಿಕ್ಕು ಅಂತ ಹೇಳಿ ಕರೀತಾರೆ. ಉತ್ತರಕ್ಕೆ ಬಡಗಣ, ಉತ್ತರಕ್ಕೆ ಬಡಗಣ ದಿಕ್ಕು ಅಂತ ಹೇಳಿ ಕರೀತಾರೆ. ಇನ್ನು ದಕ್ಷಿಣ ದಿಕ್ಕಿಗೆ ಹಳೆಗನ್ನಡದಲ್ಲಿ ತೆಂಕಣ ದಿಕ್ಕು ಅಂತ ಹೇಳಿ ಕರೀತಾ ಹೋಗ್ತಾರೆ. ಕೆಲವೊಂದು ಬಾರಿ ಪ್ರಶ್ನೆಗಳು ಕಠಿಣವಾದ್ರೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಅನ್ನೋ ಪದಗಳನ್ನು ಬಿಟ್ಬಿಟ್ಟು ಈ ಮೂಡಣ, ಪಡುವಣ, ಬಡಗಣ, ತೆಂಕಣ ಅನ್ನೋ ಪದಗಳನ್ನು ಬಳಸಬಹುದು. ಅವಾಗ ನಮಗೆ ಗೊತ್ತಿರಬೇಕು, ಪರಿಚಯ ಇರಬೇಕು. ಮೂಡಣ ಅಂದ್ರೆ ಪೂರ್ವ ದಿಕ್ಕು, ಪಡುವಣ ಅಂದ್ರೆ ಪಶ್ಚಿಮ ದಿಕ್ಕು, ಬಡಗಣ ಅಂದ್ರೆ ಉತ್ತರ ದಿಕ್ಕು, ಅದೇ ರೀತಿ ತೆಂಕಣ ಅಂದ್ರೆ ದಕ್ಷಿಣ ದಿಕ್ಕು ಅನ್ನೋದು ನಮಗೆ ಗೊತ್ತಿರಬೇಕು ಮಕ್ಕಳೇ. ಇವು ಮೊದಲು 4 ದಿಕ್ಕುಗಳು. ಇದು ನಿಮಗೆ ಗೊತ್ತಾಯಿತು ಅಂತ ಅನ್ಕೊಳ್ತೀನಿ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಇವುಗಳಾದ ಮೇಲೆ ಪ್ರತಿಯೊಂದು 2 ದಿಕ್ಕುಗಳ ಮಧ್ಯೆ ನಾವು ಇತರ 4 ದಿಕ್ಕುಗಳನ್ನ ಗುರುತಿಸ್ತೀವಿ. ನಮ್ಮ ಕನ್ನಡದಲ್ಲಿ ಮೊದಲು 8 ದಿಕ್ಕುಗಳು ಪ್ರಮುಖವಾಗಿ ನೆನ್ಪಿಟ್ಕೊಳ್ಳಿ. ಆ 8 ದಿಕ್ಕುಗಳೇ ಇಲ್ಲಿ ಕಾಣ್ತದವು. ಮೊದಲ 4 ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಇದಾದ್ಮೇಲೆ ಇಲ್ಲಿ ನೋಡಿ ಮಕ್ಕಳೇ, ಪಶ್ಚಿಮ ಉತ್ತರದ ನಡುವೆ ಯಾವ ದಿಕ್ಕು? ವಾಯುವ್ಯ ದಿಕ್ಕು ಅನ್ನೋದನ್ನ ಗುರುತಿಸಿದೀವಿ. ವಾಯುವ್ಯ ದಿಕ್ಕು. ಇನ್ನು ಉತ್ತರ ಮತ್ತು ಪೂರ್ವದ ನಡುವೆ ಈಶಾನ್ಯ ದಿಕ್ಕು. ಉತ್ತರ ಮತ್ತು ಪೂರ್ವದ ನಡುವೆ ಯಾವುದು? ಈಶಾನ್ಯ ದಿಕ್ಕು. ಹಾಗೇನೆ ಪೂರ್ವ ಮತ್ತು ದಕ್ಷಿಣದ ನಡುವೆ ಯಾವ ದಿಕ್ಕು ಅಂತ ಹೇಳಿದ್ರೆ ಆಗ್ನೇಯ ದಿಕ್ಕು. ಇನ್ನು ಕೊನೆಯದಾಗಿ ದಕ್ಷಿಣ ಮತ್ತು ಪಶ್ಚಿಮದ ನಡುವೆ ನೈಋತ್ಯ ದಿಕ್ಕು. ಇವು 4 ಮಕ್ಕಳೇ. ಯಾವ್ಯಾವು? ವಾಯುವ್ಯ, ಈಶಾನ್ಯ, ನೈಋತ್ಯ,
ಆಗ್ನೇಯ ಅನ್ನುವಂಥವು 4 ದಿಕ್ಕುಗಳು ನಮಗೆ ಸಿಗ್ತವೆ. ಅಲ್ಲಿಗೆ ಒಟ್ಟು ಈಗ ಎಷ್ಟಾದಂಗಾದವು? 8 ದಿಕ್ಕುಗಳು ಆದವು ನಮಗೆ. 8 ದಿಕ್ಕುಗಳನ್ನ ಕನ್ನಡದಲ್ಲಿ ಹೇಳಿರ್ತಕ್ಕಂಥದ್ದು. ಇದಲ್ಲದೆ ಇನ್ನೂ 2 ದಿಕ್ಕುಗಳದವು. ನಾವು ಪುರಾಣದ ಕಥೆಗಳಲ್ಲಿ ಹೇಳ್ತಾ ಹೋಗ್ತೀವಿ, ನಾವು ದಶ ದಿಕ್ಕುಗಳು ಅಂತ ಹೇಳಿ ಕರಿತಾ ಹೋಗ್ತೀವಿ. ಕನ್ನಡದಲ್ಲಿ 8 ಅಂದ್ರೂ ಕೂಡ ನಾವು ದಿಕ್ಕುಗಳು ಅಂದ್ರೆ 10 ಅಂತ ಹೇಳ್ತೀವಿ, ದಶ ದಿಕ್ಕುಗಳು ಅಂತ ಹೇಳಿ. ಹಾಗಾದ್ರೆ ಸರ್ ಮತ್ತೆ ಇಲ್ಲಿ 8 ಆದವು, ಮತ್ತೆ ಇನ್ನು 2 ದಿಕ್ಕುಗಳು ಯಾವುವು ಅಂತ ನಿಮ್ಮ ತಲೆಯಲ್ಲಿ ಪ್ರಶ್ನೆ ಬಂದ್ರೆ ಅದಕ್ಕೂ ಕೂಡ ನಾನು ಇಲ್ಲಿ ಉತ್ತರವನ್ನ ಕೊಡ್ತೀನಿ ಮಕ್ಕಳೇ, ಗಮನ ಕೊಡಿ. ಅದು ಯಾವುದು ಅಂತ ಹೇಳಿದ್ರೆ ಮೇಲೆ ಕೆಳಗೆ. ಅಬ್ಸರ್ವ್ ಮಾಡ್ತಾ ಇದ್ದೀರಿ ಈ ಪದಗಳನ್ನ? ಏನು? ಮೇಲೆ ಕೆಳಗೆ. ಇದನ್ನೇ ನಾವು ಮತ್ತೊಂದು ರೀತಿಯ ಪದಗಳಲ್ಲಿ ಏನಂತ ಹೇಳ್ತೀವಪ್ಪ ಅಂತ ಹೇಳಿದ್ರೆ ಮೇಲ್ದಿಕ್ಕು. ಅಬ್ಸರ್ವ್ ಮಾಡಕತ್ತೀರಿ? ಇದನ್ನೇನಂತ ಕರಿತೀವಿ? ಮೇಲ್ದಿಕ್ಕು. ಇದನ್ನ ಕೆಳಗೆ ಅನ್ನೋದನ್ನ ಕೆಳದಿಕ್ಕು ಅಂತ ಹೇಳಿ ಕರೀತಾರೆ ಮಕ್ಕಳೇ, ನೆನ್ಪಿಟ್ಕೋಬೇಕು. ಮೇಲ್ದಿಕ್ಕು, ಕೆಳದಿಕ್ಕು. ಈ 8 ದಿಕ್ಕುಗಳ ಜೊತೆಗೆ ಇವು 2 ದಿಕ್ಕುಗಳನ್ನ ನಾವು ಸೇರಿಸಿ ಒಟ್ಟು ದಶ ದಿಕ್ಕುಗಳು ಅಂತ ಹೇಳ್ತೀವಿ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ವಾಯುವ್ಯ, ಈಶಾನ್ಯ, ನೈಋತ್ಯ, ಆಗ್ನೇಯ 8 ಆದವು. ಇದಾದ್ಮೇಲೆ ಇನ್ನೆರಡು ಯಾವುದು ಅಂತ ಹೇಳಿದ್ರೆ ಒಂದು ಮೇಲ್ದಿಕ್ಕು, ಇನ್ನೊಂದು ಕೆಳದಿಕ್ಕು. ಮೇಲ್ದಿಕ್ಕು, ಕೆಳದಿಕ್ಕು, ಮೇಲೆ ಕೆಳಗೆ ಅನ್ನುವಂತಹ ಪದಗಳು ಸೇರಿ ಒಟ್ಟು ನಮಗೆ ದಶ ದಿಕ್ಕುಗಳಾದವು. ನೀವು ನೆನ್ಪಿಟ್ಕೊಳ್ಳಿ, ಪರೀಕ್ಷೆಯಲ್ಲಿ ಈ ಮೇಲೆ ಕೆಳಗೆ ಅನ್ನುವಂತಹ ಪದಗಳನ್ನ ಕೊಟ್ಟಾಗ ಇವು ದಿಗ್ವಾಚಕಗಳು ಅನ್ನೋದು ನಿಮಗೆ ಸ್ಪಷ್ಟವಾಗಿ ನೆನಪಿರಬೇಕು. ನೋಡಿ, ನಮಗೆ ಅವು ದಿಗ್ವಾಚಕಗಳು ಅಂತ ಅನಿಸ್ತವ? ನಮಗೆ ಅನ್ಸೋದಿಲ್ಲ. ಆದ್ರೆ ಹೌದು, ನಿಖರವಾಗಿ ದಿಗ್ವಾಚಕದ ಪದಗಳು ಯಾವುವು? ಮೇಲೆ ಕೆಳಗೆ ಅನ್ನುವಂಥದ್ದು. ಇಷ್ಟೇ ಅಲ್ಲ ಮಕ್ಕಳೇ, ಇನ್ನೂ ವಿಶೇಷವಾಗಿರುವಂತಹ ದಿಗ್ವಾಚಕ ಪದಗಳದವೆ. ಅವು ಯಾವ್ಯಾವು ಹೇಳ್ತೀನಿ ನೋಡಿ. ಎಡ ಬಲ ಅಂತೀವಿ ನಾವು, ಒಂಥರ ವಿರುದ್ಧಾರ್ಥಕ ಪದಗಳಲ್ಲಿ ರೂಪದಲ್ಲಿ. ಗಮನ ಇದೆಯಲ್ಲ? ಎಡ ಬಲ. ಈ ಎಡ ಬಲ ಅನ್ನೋದು ಕೂಡ ದಿಗ್ವಾಚಕಗಳೇ. ಇವನ್ನ ನಾವು ಹೆಂಗಂತೀವಪ್ಪ ಅಂತ ಹೇಳಿದ್ರೆ ಎಡದಿಕ್ಕು, ಎಡದಿಕ್ಕು. ಹಾಗೇನೆ ಮತ್ತೇನು ಹೇಳ್ತೀವಿ? ಬಲದಿಕ್ಕು. ಕೇಳಿದಿರಿ? ಎಡದಿಕ್ಕು, ಬಲದಿಕ್ಕು, ಎಡ ಬಲ, ಆ ಥರನಾದ್ರೂ ಪದಗಳು ಬರಲಿ. ಅಥವಾ ಎಡದಿಕ್ಕು ಹಿಂಗ್ ಕೊಡಲ್ಲ ಅವನು. ಎಡದಿಕ್ಕು ಬಲದಿಕ್ಕು ಅಂದ್ರೆ ಅಲ್ಲಿ ದಿಕ್ಕು ಅನ್ನೋ ಪದ ಬಂದ್ಬಿಟ್ರೆ ನೀವು ದಿಗ್ವಾಚಕ ಅಂತ ಕಂಡು ಹಿಡಿದು ಬಿಡ್ತೀರಿ. ಎಡ ಅಥವಾ ಬಲ ಕೊಟ್ಟ ಪದಗಳ ಅಂತಂದ್ರೆ ಅವು ದಿಗ್ವಾಚಕಗಳು ಅನ್ನೋದು ಗೊತ್ತಿರಬೇಕು. ಅದೇ ರೀತಿಯಲ್ಲೇ ಇನ್ನೊಂದಿಷ್ಟು ವಿಶೇಷವಾಗಿರೋ ದಿಗ್ವಾಚಕ ಪದಗಳು ಯಾವ್ಯಾವು ಇಲ್ಲೂ ಕೂಡ ಹೇಳ್ತೀನಿ ನೋಡಿ. ಆಚೆ, ಈಚೆ. ಗಮನಿಸ್ತಿದ್ದೀರಿ ಏನ್ ಪದಗಳು? ಆಚೆ, ಈಚೆ. ಅದೇ ಥರದಲ್ಲೇ ಆ ಕಡೆ, ಗಮನ ಆಯ್ತಾ? ಈ ಕಡೆ. ನಮ್ಮ ಮಾತಿನಲ್ಲಿ ಈ ಪದಗಳನ್ನ ಬಳಸ್ತೀವಿ ನೋಡಿ ಮಕ್ಕಳೇ. ನಾವು ಏನ್ ಬಳಸ್ತೀವಿ? ಆ ಕಡೆ, ಈ ಕಡೆ, ಆಚೆ, ಈಚೆ. ಆಮೇಲೆ ಒಳಗೆ, ಹೊರಗೆ ಅನ್ನುವಂತಹ ಪದಗಳು ನಾವು ಬಳಸ್ತೀವಿ. ಅವು ಕೂಡ ಯಾವುದಕ್ಕೆ ಉದಾಹರಣೆಗಳಾಗ್ತವಪ್ಪ ಅಂತ ಹೇಳಿದ್ರೆ ದಿಗ್ವಾಚಕ ಪದಗಳಿಗೆ ಉದಾಹರಣೆಗಳಾಗ್ತವೆ. ಆದರೆ ಇವಿಷ್ಟು ಪದಗಳನ್ನ ಅತಿ ಮುಖ್ಯವಾಗಿ ದಿಗ್ವಾಚಕಗಳಿಗೆ ನಾವು ಉದಾಹರಿಸ್ತೀವಿ. ಅರ್ಥ ಮಾಡ್ಕೊಂಡಿದ್ದೀರಿ? ಹಾಗಾಗಿ ದಿಗ್ವಾಚಕಗಳು ಅಂದ್ರೆ ಏನು ಅನ್ನೋದು ಅತ್ಯಂತ ಸುಲಭವಾಗಿ ನಿಮಗೆ ಅರ್ಥವಾಯಿತು. ಈಗ ಏನು ದಿಗ್ವಾಚಕ? ದಿಕ್ಕುಗಳ ಹೆಸರನ್ನ ಸೂಚಿಸುವ ಪದಗಳಿಗೆ ಏನಂತ ಕರೆದಿದ್ದಾರೆ? ದಿಗ್ವಾಚಕಗಳು ಅಂತ ಹೇಳಿ ಕರೆದಾರ. ಅದರಲ್ಲಿ ಮುಖ್ಯವಾಗಿ ಇರುವ ದಿಕ್ಕುಗಳು 10 ದಶ ದಿಕ್ಕುಗಳು ಅಂತ ಹೇಳ್ತಾರೆ. ಆದರೆ ಕನ್ನಡದಲ್ಲಿ ದಿಕ್ಕುಗಳ ಸಂಖ್ಯೆಯನ್ನು ನಿರ್ದಿಷ್ಟಗೊಳಿಸಿರೋದು 8. ಆ 8 ಇಲ್ಲಿದ್ದಾವೆ: ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಇವುಗಳಿಗೆ ಹಳೆಗನ್ನಡದಲ್ಲಿ ಅಥವಾ ಹಳ್ಳಿ ಕಡೆಗಳಲ್ಲಿ ಮೂಡಣ, ಪಡುವಣ, ಬಡಗಣ, ತೆಂಕಣ ಅಂತ ಹೇಳಿ ಕೂಡ ಕರೀತಾ ಹೋಗ್ತಾರೆ. ಇವುಗಳ ಮಧ್ಯದಲ್ಲಿ ವಾಯುವ್ಯ, ಈಶಾನ್ಯ, ನೈಋತ್ಯ, ಆಗ್ನೇಯ ಅನ್ನುವಂತಹ ಪದಗಳು ಕೂಡ ದಿಗ್ವಾಚಕಗಳಾಗಿ ನಮಗೆ ಇರುವಂಥವು. ಇವನ್ನು ನೆನ್ಪಿಟ್ಕೋಬೇಕು. ಇವುಗಳ ಜೊತೆಗೆ ಇವಿಷ್ಟು ಕೂಡ ಮೇಲೆ ಕೆಳಗೆ ಅಥವಾ ಮೇಲ್ದಿಕ್ಕು, ಕೆಳದಿಕ್ಕು, ಎಡ ಬಲ,
ಅಥವಾ ಎಡದಿಕ್ಕು ಬಲದಿಕ್ಕು ಅನ್ನುವಂಥದ್ದು. ಆಮೇಲೆ ಆಚೆ ಈಚೆ, ಆ ಕಡೆ ಈ ಕಡೆ, ಈ ಪದಗಳು ಕೂಡ ನಮಗೇನಾಗ್ತವೆ, ದಿಗ್ವಾಚಕಗಳಾಗಿ ನಮಗೆ ಸಿಗ್ತವೆ ಮಕ್ಕಳೇ. ಇದು ದಿಗ್ವಾಚಕಗಳು ಅನ್ನುವಂತಹ ನಾಮಪದದ ವಿಷಯ. ಇದು ನಿಮಗೆ ಅರ್ಥವಾಯಿತು ಅನ್ನೋದು ನನ್ನ ಒಂದು ಅಭಿಪ್ರಾಯ ಮಕ್ಕಳೇ. ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ಈ GMV ಕನ್ನಡ ಚಾನಲನ್ನು ನೋಡ್ತಾ ಇದ್ದೀರಿ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆಯೇ ಇಷ್ಟವಾದಲ್ಲಿ ಲೈಕ್ ಮಾಡಿ. ಇದರ ಬಗ್ಗೆ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ಸ್ಗಳ ಮೂಲಕ ತಿಳಿಸಿ. ನನ್ನ ಕೊನೆಯ ವಿನಂತಿ, ಓದುವ ವಿದ್ಯಾರ್ಥಿಗಳಿಗೆ ಇದನ್ನು ಶೇರ್ ಮಾಡಿ ಅಂಥೇಳಿ ಕೇಳ್ಕೊಳ್ತಾ, ನಾಮಪದದ ಮುಂದಿನ ವಿಧದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.